ಹಿಂದೂ ಧರ್ಮ ಅನ್ನೋದು ನಿಮ್ದ ಅಪ್ಪನ ಮನೆ ಆಸ್ತಿನ? ನಿಮಗಿಂತ ದೊಡ್ಡ ಹಿಂದೂ ಆರಾಧಕರು ನಾವು. ಯತ್ನಾಳ್ಗೆ ಪ್ರತಾಪ್ ತಾತ ವಿಲ್ ಬರೆದು ಕೊಟ್ಟವ್ರ? ಯತ್ನಾಳ್ ಪ್ರತಾಪ್ ಫೈರ್ ಅಲ್ಲ, ಬಿಜೆಪಿ ಎತ್ತಿ ಬಿಸಾಡಿದ ಫೈಲು. ಹಿಂದೂ ಧರ್ಮ ನಿಮ್ದ ಅಪ್ಪನ ಮನೆ ಆಸ್ತಿನ? ಪ್ರದೀಪ್ ಈಶ್ವರ್ ಅವರ ಮಾತನ್ನ ಮುಂದುವರಿಸ್ತಾ ಹೇಳೋದಿದು. ನಿಮಗಿಂತ ದೊಡ್ಡ ಹಿಂದೂ ಆರಾಧಕ ನಾನು. ಯತ್ನಾಳ್ಗೆ ಪ್ರತಾಪ್ ತಾತ ವಿಲ್ ಬರೆದು ಕೊಟ್ಟವ್ರ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಯತ್ನಾಳ್ ಪ್ರತಾಪ್ ಫೈರ್ ಅಲ್ಲ, ಬಿಜೆಪಿ ಎತ್ತಿ ಬಿಸಾಡಿದ ಫೈಲು. ನಿನ್ನನ್ನು ಯಾವನೋ ಬೈಬಾರದು ಸಿಂಹ. ಎಷ್ಟು ಹಿಂದೂ ದೇವಾಲಯಗಳಿಗೆ ದಾನ ಮಾಡಿದ್ದೀರಾ ಒಂದ್ಸತಿ ಹೇಳಿ ನೋಡಿ. ಎಷ್ಟು ಶಾಲೆಗಳನ್ನು ಉದ್ಧಾರ ಮಾಡಿದ್ದೀರಾ ಹೇಳಿ. ಯತ್ನಾಳ್ ಪ್ರತಾಪ್ ಸಿಂಹ ಮೇಲೆ ಪ್ರದೀಪ್ ಈಶ್ವರ್ ಫೈರ್. ಹಿಂದೂ ಧರ್ಮ ನಿಮ್ಮದ ಅಪ್ಪನ ಮನೆ ಆಸ್ತಿನ? ನಿಮಗಿಂತ ದೊಡ್ಡ ಹಿಂದೂ ಆರಾಧಕ ನಾನು ಹೇಳಿಕೊಳ್ಳುವುದಿಲ್ಲ, ನೀವು ಹೇಳ್ಕತ್ತೀರಿ. ಯತ್ನಾಳ್ಗೆ ಪ್ರತಾಪ್ ತಾತ ಏನಾದ್ರೂ ವಿಲ್ ಬರೆದು ಕೊಟ್ಟವ್ರ? ನೀವೆಷ್ಟು ಶಾಲೆಗಳನ್ನು ಕಟ್ಟಿಸಿದ್ದೀರಿ, ಎಷ್ಟು ಶಾಲೆಗಳಿಗೆ ದಾನ ಮಾಡಿದ್ದೀರಿ, ಎಷ್ಟು ದೇವಾಲಯಗಳನ್ನು ಕಟ್ಟಿಸಿದ್ದೀರಿ ಹೇಳಿ ನೋಡೋಣ. ಹಿಂದುತ್ವ, ಹಿಂದೂಗಳು ಅಂತೇಳಿ ಮಾತನಾಡ್ತೀರಲ್ಲ, ನಿನ್ನನ್ನು ಯಾವನೂ ಬೈಬಾರದು ಸಿಂಹ. ಎಷ್ಟು ಹಿಂದೂ ದೇವಾಲಯಗಳಿಗೆ ದಾನ ಮಾಡಿದ್ದೀರಾ ಒಂದು ಸ್ವಲ್ಪ ಹೇಳಿ ನೋಡಿ. ಎಷ್ಟು ಶಾಲೆಗಳನ್ನು ಉದ್ಧಾರ ಮಾಡಿದ್ದೀರಾ? ಪ್ರತಾಪ್ ಸಿಂಹ ವಿರುದ್ಧ ನಿಗಿ ಕೆಂಡ. ಯತ್ನಾಳ್ ಪ್ರತಾಪ್ ಸಿಂಹ ಮೇಲೆ ಪ್ರದೀಪ್ ಈಶ್ವರ್ ಫೈರ್ ಆಗಿದ್ದಾರೆ. ಸೊ ಹಿಂದೂ ಧರ್ಮ ನಿಮ್ದ ಅಪ್ಪನ ಮನೆ ಆಸ್ತಿನ ಅಂತ ಹೇಳಿ ಪ್ರದೀಪ್ ಈಶ್ವರ್ ಕೇಳಿರುವಂತಹದ್ದು. ಸೊ ಹಾಗಾಗಿ ಪ್ರದೀಪ್ ಈಶ್ವರ್ ಮಾತನ್ನ ಮುಂದುವರಿಸುತ್ತಾ ಹೇಳಿರುವಂತಹ ಹೇಳಿಕೆ ಕೇಳಿಸ್ಕೊಂಡು ಬರೋಣ. ಪ್ರತಾಪ್ ಅವರೇ, ಚಾಮುಂಡಿ ತಾಯಿನ ನಿಮಗಿಂತ ಜಾಸ್ತಿ ಆರಾಧಿಸೋರು ನಾವು. ನೀವು ಶ್ರೀರಾಮಚಂದ್ರನ ಸೀತೆ ಮಾತನ್ನ ನೋಡೋಕ್ಕೆ ಅಯೋಧ್ಯೆಗೆ ಹೋಗ್ತೀರೇನೋ, ನಾವು ನಮ್ಮ ಮನೆಯಲ್ಲಿರೋ ನಮ್ಮ ತಾಯಿಯಲ್ಲಿ ಸೀತಾದೇವಿಯನ್ನು, ನಮ್ಮ ತಂದೆಯಲ್ಲಿ ಶ್ರೀರಾಮಚಂದ್ರನ ನೋಡ್ತಕ್ಕಂಥ ಹಿಂದೂಗಳು ನಾವು. ನಿಮಗಿಂತ ದೊಡ್ಡ ಹಿಂದೂ ಭಕ್ತಗಳು ನಾವು, ಹಿಂದೂ ಆರಾಧಕರು. ಏನು ಯತ್ನಾಳ್ಗೆ ಪ್ರತಾಪ್ ಸಿಂಹಗೆ ನಿಮ್ಮ ತಾತ ಏನು ವಿಲ್ ಬರ್ಕೊಟ್ಟಿದ್ದೀರಾ ನಿಮಗೆ ಹಿಂದೂ ಧರ್ಮ ನಿಮ್ಮದು ಅಂತ? ನಿಮ್ಮ ಅಪ್ಪನ ಮನೆ ಆಸ್ತಿನ ಪ್ರತಾಪ್ ಅವರೇ? ನೀವು ಏನೂ ಆಗಲ್ಲ ರಾಜಕಾರಣದಲ್ಲಿ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತಾ ಇರ್ತೀರ. ಕೋರ್ಟ್ಗೆ ಹೋಗಿ ಕೇಸ್ ಹಾಕಿದ್ದಾರೆ. ನೆಟ್ಟಿಗೆ ಕೇಸ್ ಹಾಕೋಕ್ಕಾದರೂ ಬರುತ್ತಾ? ಆರ್ಟಿಕಲ್ 25, 26 ಮೆನ್ಷನ್ ಮಾಡಿದ್ದಾರೆ. ನಾನು ಮಾತಾಡಿದ್ರೆ ನನ್ನ ಮೇಲೆ ಸ್ಟೇ ತರಕ್ಕೆ ಹೋಗ್ತಾರೆ. ಲಕ್ಷ್ಮಣನ ಮಾತಾಡಿದ್ರೆ ಲಕ್ಷ್ಮಣ ಮೇಲೆ ಸ್ಟೇ ತರಕ್ಕೆ ಹೋಗ್ತಾರೆ. ಈಗ ನಾನು ಬೈದಿದ್ದೀನಾ, 3ನೇ ಡಿಫಾಮೇಷನ್ ಆಗ್ತಾನೆ. ಒಂದು ಡಿಫಾಮೇಷನ್ ಅಲ್ಲಪ್ಪ, ನಿನ್ನನ್ನು ಯಾವನೂ ಬೈಬಾರ್ದು, ನೀನೆಲ್ಲರೂ ಬೈಬೇಕಾ? ಅಟ್ಲೀಸ್ಟ್ ಸರ್, ಪತ್ರಕರ್ತರಿಗಾದರೂ ಗೌರವ ಕೊಡಬೇಕಲ್ಲ. ನನ್ನ ಪತ್ರಕರ್ತರನ್ನು ಬಾಯಿಗೆ ಬಂದಂಗೆ ಬೈದಿದ್ದಾನೆ. ನೀವು ಮೈಸೂರು ರಿಪೋರ್ಟರ್ಸ್ನ ಕೇಳಿ ನೋಡಿ ಸರ್. ಯಾರಾದರೂ ರಿಪೋರ್ಟ್ರು ಕ್ರಾಸ್ ಕ್ವಶನ್ ಕೇಳಿದ್ರೆ ಅವ್ರ ಎಡಿಟರ್ಗೆ ಫೋನ್ ಹೋಗಿರುತ್ತೆ, ನಿಮ್ಮ ರಿಪೋರ್ಟ್ರ್ ಹಿಂಗೆ ಹೇಳ್ತಿದ್ದಾನೆ, ಹಿಂಗೆ ಕೇಳಬೇಡಿ ಅಂತೇಳಿ ಅಂತ. ಜರ್ನಲಿಸಮಲ್ಲಿ ಬಂದವ್ರು ನೀವು, ವಿಮರ್ಶೆ ತಟ್ಕೊಳ್ಳೋ ಯೋಗ್ಯತೆ ಇಲ್ಲ. ನಿಮಗೆ ಹಿಂದೂ ಧರ್ಮದ ಬಗ್ಗೆ ನಾನು ಪ್ರತಾಪ್ ಅವ್ರಿಗೆ, ಯತ್ನಾಳ್ ಅವ್ರಿಗೆ ಒಂದೇ ಕ್ವಶನ್ ಕೇಳೋದು, ಸರ್ ನೀವು ಹಿಂದೂ ಧರ್ಮದ ಬಗ್ಗೆ ಎಷ್ಟು ಮಾತಾಡ್ತೀರಲ್ಲ, ಎಷ್ಟು ಹಿಂದೂ ದೇವಾಲಯಗಳಿಗೆ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ದಾನ ಮಾಡಿದ್ದೀರಾ ಸರ್? ಎಷ್ಟು ಜನ ಹಿಂದೂ ಧರ್ಮದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಸರ್? ಎಷ್ಟು ಜನ ಹಿಂದೂ ಧರ್ಮದವರು ಓದಕ್ಕಾಗದ ಶಾಲೆಗಳನ್ನ ಉದ್ಧಾರ ಮಾಡಿದ್ದೀರಾ ಸರ್? ಬಾಯಿ ತೆಗೆದ್ರೆ ಯೋಗಿ ಯೋಗಿ ಯೋಗಿ. ಯತ್ನಾಳು ಪ್ರತಾಪು ಫೈರ್ ಅಲ್ಲ, BJP ಅವ್ರು ಕಿತ್ತು ಬಿಸಾಕಿರೋ ಪೈರ್ ಅವರು. ಅದು ಮೊಳೆಯುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. BJP ಅವ್ರು ಕಿತ್ತು ಬಿಸಾಕಿರೋ ಪೈರು, ಅದು ಫೈರ್ ಅಲ್ಲ ಅಲ್ವಾ? ಏನೋ ಪ್ರತಾಪ್ ಅವರೇ, ಕೋತಿ ಥರ ಆಡಬೇಡಿ, ಕಮಂಗಿ ಥರ ಆಡಬೇಡಿ, ಬಾಯಿ ಮುಚ್ಕೊಂಡಿರಿ. ನೀವು ಸ್ಟೇ ತರ್ತೀರ ನನಗೆ ಗೊತ್ತು, ವೆಕೇಟ್ ಮಾಡಿಸೋದು ನಮಗೆ ಗೊತ್ತಿಲ್ವೇನೋ, ಅದು ನಮಗೆ ಗೊತ್ತು. ಪ್ರತಾಪ್ ಅವರೇ, ಚಾಮುಂಡಿ ತಾಯಿನ ಸೊ ಇದು ಪ್ರತಾಪ್ ಸಿಂಹರ ವಿರುದ್ಧ ಕಿಡಿಕಾರಿರುವಂತಹದ್ದು. ವಿಮರ್ಶೆಗೆಲ್ಲ ನೀವು ಡಿಫಾರ್ಮೇಷನ್ ಕೊಡ್ತಾ ಹೋದ್ರೆ ನಿಮ್ಮ ಬಗ್ಗೆ ಯಾರು ಮಾತನಾಡಬಾರ್ದೇನು? ನೀವೇನು ಪ್ರಶ್ನಾತೀತರ? ಅಟ್ಲೀಸ್ಟ್ ಪತ್ರಕರ್ತರಿಗಾದರೂ ಬೆಲೆ ಕೊಡಬಹುದಾಗಿತ್ತು. ಮೈಸೂರು ಪತ್ರಕರ್ತರ ವಿರುದ್ಧವೂ ಕೂಡ ಪ್ರತಾಪ್ ಸಿಂಹ 3 ಕಾಸಿನ ಪತ್ರಕರ್ತ ಅಂತ ಹೇಳಿ ಮಾತನಾಡಿದ್ರು. ಅದನ್ನು ಕೂಡ ಉಲ್ಲೇಖಿಸುತ್ತಾ ಪ್ರದೀಪ್ ಈಶ್ವರ್ ಪ್ರತಾಪ್ ಸಿಂಹರ ವಿರುದ್ಧ ಗುಡುಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.